ಸ್ಟಾರ್ಟ್. ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಆರಾಧ ದೈವ ಅವತಾರಿ ಪುರುಷ ಒಡೆಯ ಅಪ್ಪ ಗುರು ರಾಜಭಕ್ತರನ್ನ ಪಾದಕಮಲಕ್ಕೆ ಹೊಣೆಮಣಿದು ನಾನು ಅಬ್ದುಲ್ ಹಮೀದ್ ಚೌಧರಿ ಯೂಟ್ಯೂಬರು ಚಾನಲ್ನಿಂದ ಮಾತಾಡ್ತಾ ಇದ್ದೇನೆ. ಯಮನೂರದ ಒಡೆಯ ನಮ್ಮ ಚಾನಲ್ ಇರುತ್ತೆ. ತಮ್ಮೆಲ್ಲರ ಸಹಕಾರ ಪ್ರೀತಿಯಿಂದ ನಮ್ಮನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ದಿನ ಈ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಸಂತ ಶರಣರ ನಾಡು, ಮೊಹಮ್ಮದ್ ಪೈಗಂಬರರು ಸೂಫಿಗಳ ತಿರುಗಿದಂಥ ನಾಡಿನಲ್ಲಿ ಎಲ್ಲ ಶರಣ ಬಳಗಕ್ಕೂ, ಎಲ್ಲ ನನ್ನ ಯುವ ಮಿತ್ರ ಬಳಗಕ್ಕೂ ಹಮೀದ್ ಚೌಧರಿ ಮಾಡುವ ಅನಂತ ಕೋಟಿಯ ಶರಣಾರ್ಥಿ ಬಂಧುಗಳೇ. ಇವತ್ತಿನ ದಿನ ಒಂದು ಇತಿಹಾಸವನ್ನು ಹೇಳಕ್ಕೆ ಬಯಸಿದ್ದೇನೆ. ಸಣ್ಣ ಒಂದು ತಾಯಿ ಮಗನ ಒಂದು ಚರಿತ್ರೆಯನ್ನು ತಮ್ಮಲ್ಲಿ ಹೇಳಬೇಕು ಅನ್ನುವ ಒಂದು ಉಲ್ಲಾಸದಿಂದ, ತಪ್ಪಿದ್ದಲ್ಲಿ ತಮ್ಮೆಲ್ಲರ ಕ್ಷಮೆ ಇರಲಿ. ತಾಯಿ ಹೆತ್ತ ತಾಯಿಗೆ ಹೆಗ್ಣ ಮುದ್ದವಯ್ಯನಂತೆ. ಮಗು ಹುಚ್ಚಿರಲಿ, ಅಂಗವಿಕಲ ಇರಲಿ, ಕಿವುಡಿರಲಿ, ಮೂಕನಾಗಿ ಇರಲಿ, ಕರಿಗಿರಲಿ, ಬೆಳಗ್ಗೆ ಇರಲಿ, ಆ ತಾಯಿಗೆ ಎಷ್ಟು ಮುದ್ದಾದ ಮಗುವಿನ ಮನಸ್ಸು. ತಾಯಿ ಆತನ ನಗುವಿನಲ್ಲೇ ತಾಯಿನ ಇಡೀ ಪೂರ ಜೀವನನ್ನ ಕಳೆಯುತ್ತದೆ. ಅವನ ಸಂತೋಷದಿಂದ ತಾಯಿಗೆ ನೆಮ್ಮದಿ ಸಿಗುತ್ತದೆ. ಒಂದು ದಿನ ಮಗುವಿನ ಜ್ವರ ಬಂದರೆ ತಾಯಿ ಊಟ ಮಾಡಲ್ಲ. ಅವನಿಗೆ ಮಾತಾಡಿಕಂದ್ರೆ ಈಗ ಅವಳಿಗೆ ಒಳ್ಳೇದನ್ಸಲ್ಲ. ಅವನು ಅಳದಿದ್ದರೂ ಕೂಡ ಅವಳಿಗೆ ಒಳ್ಳೇದಿರಸಲ್ಲ. ತಾಯಿ ಯಾಕೋ ನನ್ನ ಮಗನಿಗೆ ಇವತ್ತು ಅಳ್ತಾ ಇಲ್ಲ, ಯಾಕೋ ನನ್ನ ಮಗ ನಗ್ತಾ ಇಲ್ಲ, ಯಾಕೋ ನನ್ನ ಮಗ ಇವತ್ತು ಮಾತಾಡ್ತಾ ಇಲ್ಲ. ಒಂದು ದಿನದ ಮಗುವಿನಿಂದ 20-30 ವರ್ಷದವರೆಗೆ ತಾಯಿಗೆ ಚಿಂತೆನೇ ಇರುತ್ತೆ. ಆಡಿವಾ ನನ್ನ ಕಂದ ಅಂಗಾಲ ತೊಳೆದೇನ ಬಡತನದ ಜಾನ ಮರೆಯಿತು. ಕೂಸುವಿದ್ದ ಮನೆಗೆ ಬೀಸಣಿಕೆಯ ತಕ್ಕ ಕೂಸು ಕಂದಯ್ಯ ಒಳಹೊರಗ ಆಡಿದರ ಬೀಸಣಿಕೆ ಗಾಳಿ ಸುಳದಾವ ಅಂತ ಆದರೂ ಹೇಳ್ತಾಳೆ ತಾಯಿ. ಒಳ್ಳೆಯವರ ಗೆಳತಾನ ಕಲ್ಲು ಸಕ್ಕರಿ ಹಂಗ ಕುಲ್ಲರ ಗೆಳತಾನ ಮಾಡಿದರೆ ನನ್ನ ಕಂದ ಸಲ್ಲದ ಮಾತು ಬರ್ತಾವ. ಮಂದಿ ಮಕ್ಕಳಂಗ ಚಂದಾಗಿ ಇರು ನನ್ನ ಕಂದ ನಂದಿಯ ಶಿವನ ದಯದಿಂದ ಈ ಮೂರು ಮುಖ್ಯವ ಶಿವನ ಸದರಿಗೆ. ತಾಯಿಯ ಒಂದು ಉಲ್ಲಾಸತೆಯಿಂದ ಮಗನ ಮೇಲೆ ಆಕೆಯನ್ನು, ಒಂದು ತಾಯಿಯನ್ನು ನಾವು ಸಂರಕ್ಷಣೆ ಮಾಡೋಕ್ಕೆ ನಾವು ರೆಡಿ ಇರೋದು. ನಮ್ಮ ಮಡದಿ ಬಂದ ಮೇಲೆ, ಹೆಂಡತಿ ಬಂದ ಮೇಲೆ, ಒಂದು ಮಗನನ್ನು 20-30 ವರ್ಷವರೆಗೆ ಜೋಪಾನ ಮಾಡಿದಂಥ ತಾಯಿನ ನಾವು ಇತಿಹಾಸದಲ್ಲಿ ಆಗಿ ಹೋಗಿರುವ ಸತ್ಯವಾದ ಘಟನೆಯನ್ನು ಹೇಳಲು ಇಚ್ಛಪಡ್ತಾ ಇದ್ದೇನೆ ಬಂಧುಗಳೇ. ಮದುವೆ ಮಾಡಿದಳು ತಾಯಿ. 3-4 ಮೊಮ್ಮಕ್ಕಳುಗಳನ್ನು ಕಂಡಳು. ಮೋಹದ ಮುದ್ದಿನ ಹೆಂಡತಿ ಗಂಡನನ್ನು ಕಿವಿ ಮಾತುಗಳನ್ನು ಪ್ರಾರಂಭಿಸಿದಳು. ನಿನ್ನ ತಾಯಿಯನ್ನು ಕರೆದುಕೊಂಡು ಒಂದು ದೊಡ್ಡ ಕಾಡಿನೊಳಗೆ ಬಿಟ್ಟುವ. ನಿನ್ನ ತಾಯಿಯನ್ನು ಪ್ರಾಣಿಗಳನ್ನು ತಿಂದು ಬಿಡಲಿ. ನಾವು ನಿನ್ನ ತಾಯಿಯನ್ನು ನೋಡ್ಕೊಳ್ಳೋಕ್ಕೆ ನನಗೆ ಆಗಲ್ಲ. ಅವಳಿಗೆ ಬಟ್ಟೆ ಆಗಿರಬಹುದು, ಆಕೆ ಆರೋಗ್ಯ ಆಗಿರಬಹುದು, ಊಟ ಆಗಿರಬಹುದು. ನೀವು ಒಬ್ಬನೇ ದುಡಿಯೋದು, ನಾವು ಬದುಕೋದು ಹೇಗೆ? ನಿನ್ನ ತಾಯಿಯನ್ನು ನೀನು ಕರೆದುಕೊಂಡು ಹೋಗಿ ಒಂದು ಗುಡ್ಡ ಗಹ್ವರದಲ್ಲಿ ಬಿಟ್ಟು ಬಾ ಅಂತ ನಡೆದು. ಹಾಗೇನೆ ಪ್ರತಿದಿನ 2-3 ದಿನಗಳ ಕಾಲ ಆದರೂ ಕೂಡ ಈ ಹೆಂಡತಿ ಗಂಡ ಮಧ್ಯೆ ನನ್ನ ತಾಯಿ ನನಗೆ ಅಂತ ಇದ್ದ. ಆದರೂ ಕೂಡ ಹೆಂಡತಿ ತನ್ನ ಜಾಲದಲ್ಲಿ ಹಾಕಿಕೊಂಡು, ಗಂಡನ ತನ್ನ ಮೋಹದಲ್ಲಿ ಇಟ್ಟುಕೊಂಡು ಕೊನೆಗೂ ಹೆಂಡತಿ ಮಾತು ಕೇಳುದಂತ ಇತ್ತು ಬಂಧುಗಳ. ತಾಯಿ ಒಂದು ದಿನ ಕೇಳಿದಳು. ತಾಯಿಗೆ ಹೇಳಿದ, ತಾಯಿ ನೀನು ಕಾಶಿ ರಾಮೇಶ್ವರನ ಯಾತ್ರೆಗೆ ಹೋಗೋಣ, ನೀನು ರೆಡಿಯಾಗು, ಅಲ್ಲಿ ದರ್ಶನೆಯನ್ನು ಪಡೆದು ಬರೋಣ ಅಂತ ಹೇಳಿದ. ಆಯಿತು ಮಗನೇ, ನಾನು ರೆಡಿ ಆಗುತ್ತೇನೆ ಅಂತ ತಾಯಿ ಹೇಳಿದಳು. ಆ ಬುಟ್ಟೆಗೆಲ್ಲ 70-80 ವರ್ಷದ ಜೀವಿ
ಆ ಬುಟ್ಟಿಯಲ್ಲಿ ಕೂರುವಾಗ ಆ 4 ಮೊಮ್ಮಕ್ಕಳನ್ನು ಪ್ರೀತಿಯಿಂದ ಕರೆಯುತ್ತಾಳೆ. ರಾತ್ರಿ ಗಂಡ ಹೆಂಡತಿಯ ಮಾತಿನಲ್ಲಿ ಕಿವಿಗೆ ತಟ್ಟಿತ್ತು, ಕಣ್ಣು ಕಾಣ್ತಿದ್ದಿದ್ದಿಲ್ಲ, ಆದರೂ ಕಿವಿ ಕೇಳುತ್ತಿತ್ತು ಬಂಧುಗಳೇ ತಾಯಿಯನ್ನು. ಆದರೂ ಒಂದು ಮನಸ್ಸು ಕೂಡ ಸಣ್ಣ ಮಾಡಲಿಲ್ಲ. ಬರ್ರಿ ಮೊಮ್ಮಕ್ಕಳ, ನಿಮ್ಮ ತಾಯಿಯನ್ನು ಕಾಡಬೇಡಿ, ಅಳಬೇಡಿ, ನಿಮ್ಮ ತಾಯಿಯ ಮನಸ್ಸನ್ನು ನೋಯಿಸಬೇಡಿ, ನಾನು ದೇವರ ದರ್ಶನ ಮುಗಿಸಿಕೊಂಡು ಆದಷ್ಟು ಬೇಗ ಬರುತ್ತೇನೆ ಅಂತ ಹೇಳಿದಳು. ಆ 4 ಮೊಮ್ಮಕ್ಕಳನ್ನು ಕರೆದು ಆಶೀರ್ವಾದ ಮಾಡುತ್ತಾಳೆ. ಆಕೆಯ ಹೆಂಡತಿಯನ್ನು ಕರೆದು, ಸೊಸೆ ಬಾರಮ್ಮ, ನನ್ನ ಮಗನನ್ನು ನೀನು ಮನಸ್ಸು ನೋಯಿಸಬೇಡ, ನೀನು ಕಷ್ಟ ಕೊಡಬೇಡ, ಬಾರದು ಸಲ್ಲದ ಮಾತುಗಳನ್ನು ಹೇಳಿ ಅವನ ಮನಸ್ಸನ್ನು ನೊಂದಿಸಬೇಡ ತಾಯಿ, ನಾನು ದೇವರಿಗೆ ಹೋಗಿ ಬರುತ್ತೇನೆ ಅಂತ ಸೊಸೆಗೂ ಕೂಡ ಹೇಳುತ್ತಾಳೆ. ಆದರೂ ಕೂಡ ನೋಡಿ ಎಂಥ ತ್ಯಾಗೋಮಯ ತಾಯಿ. ರಾತ್ರಿ ಕೇಳಿದ ಕಿವಿಗಳನ್ನು ನಿನ್ನ ತಾಯಿಗೆ ಗುಡ್ಡ ಗಮರದಲ್ಲಿ ಬಿಟ್ಟು ಬಾ ಅಂತ. ಆದರೂ ಬೆಳಗ್ಗೆ ಎದ್ದು ಆ ಮಕ್ಕಳನ್ನು ಪ್ರೀತಿಯಿಂದ ಆಶೀರ್ವಾದ ಮಾಡುತ್ತಾಳೆ. ಮುದ್ದಿನ ಸೊಸೆಗೆ ಹಿತವಾದ 2 ಮಾತುಗಳನ್ನು ಮಾತಾಡಿ ಆ ಬುಟ್ಟಿಯಲ್ಲಿ ಕೂರ್ಬಿಡ್ತಾಳೆ. ಹೊತ್ಕೋ ಮಗನೇ. ಮಗ ಹೊತ್ತುಕೊಂಡು ಹೋಗುತ್ತಾನೆ. ಒಂದು ದಿನವಾಯಿತು, ರಾತ್ರಿ ಹೋಗಿ ಮತ್ತೆ ಹಗಲವಾಯಿತು. 6:30, 7 ಗಂಟೆಗೆ ಆ ಗುಡ್ಡ ಗಮಾರದಲ್ಲಿ ಕರೆದುಕೊಂಡು ಹೋಗುತ್ತಾನೆ. ಆ ರಾತ್ರಿ ಆದ ತಕ್ಷಣ ಆ ತಾಯಿ 2 ಕೈಯಿಂದ ತಪ್ಪಲೆಯನ್ನು ಬುಟ್ಟಿಯಲ್ಲಿ ಹರಿಯುತ್ತಾಳೆ, ಕೆಳಗೆ ಬೀಸುತ್ತಾಳೆ, ಹರಿಯುತ್ತಾಳೆ, ಕೆಳಗೆ ಬೀಸುತ್ತಾಳೆ. ಇವನು ಇಳಿಸಿದ. 7-7:30 ಗಂಟೆ ಆಯಿತು. ಬುಟ್ಟಿಯಲ್ಲೇ ತಾಯಿ ಇರುತ್ತಾಳೆ. ತಪ್ಪಲು ಒಂದು ಅಣುಕು, ಒಂದು ತುಡುಕು ಕೂಡ ಇರಂಗಿಲ್ಲ. ಕೇಳ್ತಾನೆ ಅವನು, ತಾಯಿ ನಾನು ಹೊತ್ತುಕೊಂಡು ಬರುವಾಗ 2 ಕೈಯಿಂದ ತಪ್ಪಲೆಯನ್ನು ಹರಿಯುತ್ತಿದ್ದೆಲ್ಲ, ಅದು ಎಲ್ಲಿದೆ? ಅಯ್ಯೋ ಮಗನೇ, ನನ್ನ ಕಣ್ಣೇ ಕಾಣುವುದಿಲ್ಲ, ಆ ತಪ್ಪಲೆಯನ್ನು ತಗೊಂಡು ನಾನು ಏನು ಮಾಡಲಿ ಅಪ್ಪ? ಹಾಗಾದರೆ ಏನು ಮಾಡಿದೆ ತಾಯಿ? ಆ ತಪ್ಪಲೆಯನ್ನು ಏನು ಮಾಡಿದೆ? ಅನ್ನೋ ತಾಯಿ ಹೇಳುತ್ತಾಳೆ ಬಂಧುಗಳೇ, ತಾಯಿಯ ಮಮತೆ, ತಾಯಿಯ ಪ್ರೀತಿ, ತಾಯಿಯ ವಾತ್ಸಲ್ಯ 80 ವರ್ಷ ಆದರೂ ಕೂಡ ಮಗನ ಮೇಲೆ ಕಡಿಮೆ ಆಗಿಲ್ಲ. 30 ವರ್ಷ ತಾಯಿ ಸಲವಿ ಜೋಪಾನ ಮಾಡಿ ಮದುವೆ ಮಾಡಿದ ಹೆಂಡತಿ ಬಂದ ಮೇಲೆ 5 ವರ್ಷಕ್ಕೆ ಮಗನ ಸಹಿಸಿಕೊಳ್ಳಲಿಲ್ಲ. ಆ ತಪ್ಪಲ ಏನು ಮಾಡಿದೆ? ನನ್ನ ಮಗ ನನ್ನ ಈ ಗುಡ್ಡ ಗಮಾರಗಳಲ್ಲಿ ನಿನ್ನೆ ಬಿಟ್ಟು ಹೋಗುತ್ತಾನೆ. ನಿನ್ನೆ ರಾತ್ರಿ ನೀವು ಮಾತಾಡಿದ್ದ ವಿಷಯಗಳನ್ನು ನಾನು ಕೇಳಿಸಿಕೊಂಡೆ ತಂದೆ. ಅಪ್ಪ, ನೀ ನನಗೆ ಬಿಡ್ತಿ ಅನ್ನೋದು, ನನ್ನ ಮಗ ನನ್ನ ಬಿಟ್ಟು ಹೋಗುವ ಯಾವ ಪ್ರಾಣಕ್ಕೂ ನನ್ನ ಮಗನ ಪ್ರಾಣ ಹೋಗಬಾರದು. ಅವನು ಸುರಕ್ಷಿತವಾಗಿ ಮನೆಯ ಮುಟ್ಟಲಿ, ಹೆಂಡತಿ ಮಕ್ಕಳ ಜೊತೆ ಪ್ರೀತಿಯಿಂದ ಬದುಕಲಿ ಅಂತ ಕಂದ 2 ಕೈಯಿಂದ ತಪ್ಪಲ ಹಾರಿಸಿದ. ಆ ತಪ್ಪಲೆಯನ್ನು ಹಿಡ್ಕೊಂಡು ನೀನು ಮನೆ ಸೇರ್ತಿ, ಮನೆಯ ಮುಟ್ಟಕ್ಕೆ ಸಾಧ್ಯ. ಇಲ್ಲವಾದರೆ ನಿನಗೆ ಪ್ರಾಣಿ ಮೃಗಗಳನ್ನು ಕಚ್ಚು, ನೀನು ಈ ಕಾಡಿನ ಶವವಾಗುತ್ತೆ ಮಗನೇ. ನೋಡಿ ತಾಯಿಯನ್ನ ಎಂತ ಆಗೋಗಿ ಆತ ಕೇಳುತ್ತಾನೆ, ನಾನು ಎಂಥ ತಪ್ಪ ವಿಚಾರ ಮಾಡಿ ತಾಯಿ, ನನ್ನ ಹೆಂಡತಿಯ ಮಾತನ್ನು ಕೇಳಿ ನನ್ನ ಹೆಂಡತಿಯ ಜಾಲಕ್ಕೆ ಮಿಸುಕಿ ನಾನು ಎಂಥ ದೊಡ್ಡ ತಪ್ಪ ಮಾಡದೆ ತಾಯಿ ಅಂತ ಆ ತಾಯಿಯ ಪಾದಕ್ಕೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ತಾಯಿ, ನೀನು ನಾನು ಬದುಕಿದರೆ ಇಬ್ಬರೇ ಕೂಡಿಯನ್ನ ಬದುಕೋಣ, ನೀನು ನನ್ನ ಜೊತೆ ನಡಿ, ನಾನು ನಿನ್ನ ಬಿಟ್ಟು ಇರಲಾರದೆ ತಾಯಿ ಅಂತ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅವನಿಗೆ ಜ್ಞಾನೋದಯವಾಯಿತು. ತಾಯಿಯ ಮಾತಿನಿಂದ ಜಗತ್ತಿನಲ್ಲಿ ಎಲ್ಲ ದೇವಾನುದೇವತೆಗಳನ್ನು ಇದ್ದಾರೆ, ತಾಯಿ ತಂದೆಯಂಥ ಜೀವಂತ ದೇವರು ಎಲ್ಲಿ ಸಿಗುವುದಿಲ್ಲ ಬಂಧುಗಳೇ. ಇಂದಿನ ದಿನ ನಮ್ಮ ಮಕ್ಕಳಿಗೆ 2 ಶಿಕ್ಷಣ ಅಕ್ಷರಗಳನ್ನು ಕಡಿಮೆ ಕೊಟ್ಟರೂ ಪರವಾಗಿಲ್ಲ, ಸಂಸ್ಕಾರ, ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯಗಳನ್ನು ಕೊಡದೆ ಮರೆಯದಿರಿ. ನಾನು 1-2 ಮಾತಾಡಿದ್ದಲ್ಲಿ ಏನಾದರೂ ತಪ್ಪು ತಡೆಗಳನ್ನಾದರೆ ದಯವಿಟ್ಟು ತಮ್ಮೆಲ್ಲರ ಕ್ಷಮೆ ಇರಲಿ. ಹಾಗೆಯೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಮನೂರದ ಒಡೆಯ 786 ನಮ್ಮ ಚಾನಲ್ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲ ಶರಣ ಬಳಗಕ್ಕೂ ಎಲ್ಲ ಕುಲಬಾಂಧವರಿಗೂ ಅನಂತ ಕೋಟಿಯ ಶರಣಾರ್ಥಿ.